ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಅಂತರ್ಜಲ ಮತ್ತು ಕುಡಿಯುವ ನೀರಿಗಾಗಿ ಬಾಗೇಪಲ್ಲಿ ಬಳಿ ಬೃಹತ್ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಸುಬ್ಬಾರೆಡ್ಡಿಯಿಂದ ಪರಿಶೀಲನೆ. 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೆರಳಿದ ಶಾಸಕರು. ಹಳೆ ವೈಷಮ್ಯ, 2 ಕುಟುಂಬಗಳ ನಡುವೆ ಮಾರಾಮಾರಿ. ಗ್ರಾಮದಲ್ಲಷ್ಟೇ ಅಲ್ಲದೆ ಆಸ್ಪತ್ರೆಯ ಬಳಿಯೂ ಗಲಾಟೆ. ತೀವ್ರವಾಗಿ ಗಾಯಗೊಂಡ 4 ಬೆಂಗಳೂರಿಗೆ ರವಾನೆ. ರೈತರು ಎಎಪಿ ಕಾರ್ಯಕರ್ತರಿಂದ ಅನಿರ್ದಿಷ್ಟಾವಧಿ ಧರಣಿ. ಪೆಂಡಾಲ್ ಹಾಕುವ ವಿಚಾರವಾಗಿ ಪೊಲೀಸರ ನಡುವೆ ಮಾತಿನ ಚಕಮಕಿ. ವಾರ್ತೆಗಳ ವಿವರ. ಬಾಗೇಪಲ್ಲಿ ಕ್ಷೇತ್ರದಲ್ಲಿರುವ ನೀರಿನ ಬವಣೆಯನ್ನು ನೀಗಬೇಕೆಂದು ನೀರಾವರಿಗೆ ಹೆಚ್ಚು ಒತ್ತು ನೀಡುತ್ತಿರುವ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ 175 ಕೋಟಿ ವೆಚ್ಚದ ಗಂಟಲ ಮಲ್ಲಮ್ಮ ಡ್ಯಾಂ ಅನ್ನು ಮಂಜೂರು ಮಾಡಿಸಿದ್ದು, ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ಬೃಹತ್ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ್ದಲ್ಲದೆ ಸುಮಾರು 5 ಕಿಲೋಮೀಟರ್ ಕಡಿದಾದ ದಾರಿಯಲ್ಲಿ ಕಲ್ಲು ಮುಳ್ಳುಗಳ ಮಧ್ಯೆ ತೆರಳಿ ತಮಗಿರುವ ಬದ್ಧತೆಯನ್ನು ಶಾಸಕರು ತೋರಿಸಿದರು. ಬಾಗೇಪಲ್ಲಿ ತಾಲೂಕಿನ ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದಲಪಲ್ಲಿ ಮತ್ತು ಮಾಕಿರೆಡ್ಡಿಪಲ್ಲಿ ಗ್ರಾಮಗಳ ನಡುವೆಯ ಬೆಟ್ಟಗುಡ್ಡಗಳ ಕಲ್ಲು ಮುಳ್ಳುಗಳಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಧಿಕಾರಿಗಳ ಮುಖಂಡರ ಜೊತೆ 5 ಕಿಲೋಮೀಟರ್ನಷ್ಟು ದೂರ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಡ್ಯಾಂ ನಿರ್ಮಾಣದ ಸ್ಥಳ ಪರಿಶೀಲನೆ ನಡೆಸಿದ್ದು, ಇಲ್ಲಿ ಮಳೆಗಾಲದಲ್ಲಿ ಲಭ್ಯವಾಗುವ ನೀರನ್ನು ಸಂಗ್ರಹಿಸಿ ಸುತ್ತಮುತ್ತಲ 3-4 ಗ್ರಾಮ ಪಂಚಾಯಿತಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ಅಂತರ್ಜಲ ವೃದ್ಧಿಗಾಗಿ ಸುಮಾರು 15 ಕೋಟಿ ವೆಚ್ಚದಲ್ಲಿ ಡ್ಯಾಂ ನಿರ್ಮಾಣ ಮಾಡಲು ಚಿಂತನೆ ನಡೆಸಲಾಗಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಸುಮಾರು 5 ಕೋಟಿ ರೂಪಾಯಿ ಡ್ಯಾಮ್ ಅಂತ ಮಂಜೂರು ಮಾಡಿಸಿದ್ದೀವಿ. ಅದರ ಸ್ಥಳ ವೀಕ್ಷಣೆಗೆ ಅಧಿಕಾರಿಗಳ ಜೊತೆ ಬಂದಿದ್ದೀನಿ. ಇಲ್ಲೇನ ಡ್ಯಾಮ್ ಆದರೆ ಇಡೀ ಎಂಟೈರ್ ನಮ್ಮ ಗಡ್ದಂ ಪಂಚಾಯತ್ಗೆಲ್ಲ ಕುಡಿಯೋ ನೀರು ಕೊಡ್ಬೋದು, ಸಾಧ್ಯ ಆದರೆ ಯಲ್ಲಂಪಲ್ಲಿ ಕೂಡ ಕೊಡ್ಬೋದು ಅಂಥ ಒಂದು ಯೋಜನೆ ಇದು. ಸ್ವಲ್ಪ ಅರಣ್ಯ ಇಲಾಖೆಯವ್ರದ್ದು ನಮ್ಮ ಕಂದಾಯಕ್ಕೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಅತಿ ಶೀಘ್ರದಲ್ಲೇ ಅವೆಲ್ಲ ನಿವಾರಿಸಿ ಐ ಥಿಂಕ್ ಒಂದು 3 ತಿಂಗಳೊಳಗಡೆ ಟೆಂಡರ್ ಕರೆದು ಕಾಮಗಾರಿ ಮಾಡೋಕ್ಕೆ ನಿರ್ದೇಶನ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ಡ್ಯಾಮ್ ಆದರೆ ಈ ಭಾಗದ ಎಲ್ಲ ರೈತರಿಗೂ ಕುಡಿಯೋ ನೀರು ಮತ್ತು ಬೆಳೆ ಬೆಳೆಯೋಕ್ಕೂ ಅನುಕೂಲ ಆಗುತ್ತೆ. ಡ್ಯಾಂ ನಿರ್ಮಾಣದಿಂದ ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರು, ಕೃಷಿಗೆ ನೀರು ಎಷ್ಟು ಸಾಮರ್ಥ್ಯದ ಸಂಗ್ರಹಣೆ ಇರುತ್ತದೆ, ನೀರಿನ ಭದ್ರತೆ, ಸಮಗ್ರ ಪ್ರಗತಿ ನಕ್ಷೆ, ಅರಣ್ಯ ಪ್ರದೇಶ, ವನ್ಯಜೀವಿ ಸಂರಕ್ಷಿತ ವಲಯಗಳಿಗೆ ಹಾನಿಯಾಗದಂತೆ ಪರಿಸರ ಅಧ್ಯಯನ ವರದಿ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರಿ ಕರಾಬು ಜೊತೆಗೆ ರೈತರ ಭೂಮಿಗಳಿದ್ದು ರೈತರಿಗೆ ಮನವೊಲಿಸಿ ರೈತರಿಗೆ ಪರ್ಯಾಯವಾಗಿ ಭೂಮಿ ಕೊಡಿಸಲಾಗುವುದು ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಪ್ರತಿಕ್ರಿಯಿಸಿದರು. ಈ ವೇಳೆ ಸಣ್ಣ ನೀರಾವರಿ ಇಲಾಖೆಯ ಎಇ ಸುನೀಲ್, ಕಂದಾಯ ಅಧಿಕಾರಿ ಪ್ರಶಾಂತ್, ದೇವರಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಂಕರಪ್ಪ, ಕೆಡಿಪಿ ಸದಸ್ಯ ಪಿ ಮಂಜುನಾಥ ರೆಡ್ಡಿ, ಮುಖಂಡರಾದ ಈಶ್ವರಪ್ಪ, ತಿಪ್ಪಣ್ಣ ಇನ್ನಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ ಕೆಲವು ವರ್ಷಗಳಿಂದ 2 ದಾಯಾದಿ ಕುಟುಂಬಗಳ ನಡುವೆ ಇರುವ ಹಳೆಯ ವೈಷಮ್ಯ ಇಂದು ಬೀದಿ ರಂಪವಾಗಿದ್ದು, ದೇವಾಲಯದ ಬಳಿ ತರಕಾರಿ ಕ್ರೇಟ್ಗಳನ್ನು ಇಳಿಸಿದ್ದಾರೆ ಎಂಬ ವಿಚಾರದಲ್ಲಿ ಮಾತಿನ ಚಕಮಕಿ ಆರಂಭವಾಗಿ ದೊಣ್ಣೆ ಕೋಲುಗಳಿಂದ ಬಡಿದಾಟ ಮಾಡಿಕೊಂಡಿದ್ದು 4 ತೀವ್ರವಾಗಿ ಗಾಯಗೊಂಡಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ 2 ಕುಟುಂಬಗಳ ನಡುವೆ ವೈಷಮ್ಯವಿದ್ದು, ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದ ಮುನೇಶ್ವರ ದೇವಸ್ಥಾನದಲ್ಲಿ ತರಕಾರಿ ಕ್ರೇಟ್ಗಳನ್ನು ಇಳಿಸಿದ್ದು,
ಇದನ್ನು ಪ್ರಶ್ನಿಸಿದ ಪ್ರಕಾಶ್ ಎಂಬುವರ ಮೇಲೆ 45 ಜನರು ದೊಣ್ಣೆ ಮತ್ತು ಟೈಲ್ಸ್ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದು, ಈ ಗಲಾಟೆಯಲ್ಲಿ ಸುಮಾರು 4 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದು, ಈ ಗಲಾಟೆ ಗ್ರಾಮಕ್ಕಷ್ಟೇ ಸೀಮಿತವಾಗದೆ ಚಿಕಿತ್ಸೆ ಪಡೆಯುತ್ತಿದ್ದ ಜಿಲ್ಲಾಸ್ಪತ್ರೆಯ ಬಳಿಯೂ ಬಂದು ಗಲಾಟೆ ಮಾಡಿಕೊಂಡಿದ್ದು, ದಯಾದಿಗಳ ಕುಟುಂಬದ ನಡುವೆ ಗಲಾಟೆಯಲ್ಲಿ ಕಿರಣ್, ಪ್ರಶಾಂತ್, ಗೋಪಾಲಕೃಷ್ಣ ಎಂಬುವರು ಗಾಯಗೊಂಡಿದ್ದು, ತೀವ್ರವಾಗಿ ಗಾಯಗೊಂಡವರನ್ನು ಬೆಂಗಳೂರಿಗೆ ರವಾನಿಸಲಾಗಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನು ಕೃಷಿ ಭೂಮಿಯಿಂದ ಒಕ್ಕಲೆಬ್ಬಿಸಬಾರದು ಎಂದು ರೈತರು ಹಾಗೂ ಎಎಪಿ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಕೋಲಾರ ನಗರದ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಡೆಸಿರುವ ಜಂಟಿ ಅರಣ್ಯ ಪ್ರದೇಶಗಳ ಸರ್ವೆ ರೈತರಿಗೆ ನೋಟಿಸ್ ಜಾರಿ ಮಾಡಿರುವ ವಿರುದ್ಧ ರೈತರೊಂದಿಗೆ ಆಮ್ ಆದ್ಮಿ ಪಕ್ಷ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ಹಮ್ಮಿಕೊಂಡಿತ್ತು. ಡಿಸಿ ಕಚೇರಿ ಆಗಮನದ ಗೇಟ್ ಮುಂದೆ ಪೆಂಡಾಲ್ ಹಾಕಲು ಮುಂದಾದ ವೇಳೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳು ಮಧ್ಯಪ್ರವೇಶ ಮಾಡಿ ಅನುಮತಿಯನ್ನು ಪಡೆಯದೆ ಪೆಂಡಾಲ್ಗೆ ಅವಕಾಶವಿಲ್ಲ ಎಂದಾಗ ಎಎಪಿ ಪಕ್ಷ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಅರಣ್ಯ ಜಮೀನು ವಿಚಾರದಲ್ಲಿ ನಮ್ಮ ರೈತರಿಗೆ ಆಗಿರುವ ಅನ್ಯಾಯದ ವಿರುದ್ಧ ಹೋರಾಟವಾಗಿದೆ ಎಂದಾಗ ಪೊಲೀಸರು ಹಾಗೂ ಎಎಪಿ ಪಕ್ಷದ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಪೊಲೀಸ್ ಸಿಬ್ಬಂದಿಗಳು ಎಚ್ಚರಿಕೆ ನೀಡಿದ್ರು. ಎಎಪಿ ಕಾರ್ಯಕರ್ತರು ಪೆಂಡಾಲ್ ಅನ್ನು ನಿರ್ಮಿಸಿಕೊಂಡು ಭಜನೆಯನ್ನು ಮಾಡುವ ಮೂಲಕ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡಿದರು. ನೋಡಿ, ಒಟ್ಟಾರೆ ಅರಣ್ಯಾಧಿಕಾರಿಗಳಿಗೆ ಒಂದಷ್ಟು ಭೂಮಿ ಅಂತ ಗೋಮಾಳ ಜಾಗಗಳಲ್ಲಿ ಸರ್ಕಾರ, ಹಿಂದಿನ ಸರ್ಕಾರಗಳು ಕೊಟ್ಟಿದೆ. ಅವರಿಗೆ ಕೊಟ್ಟಿರೋಂಥ ಜಮೀನಿಗೆ ರೈತರು ಯಾರು ನುಗ್ಗಿ ಆ ಕೊಟ್ಟಿರೋಂಥ ಜಮೀನಲ್ಲಿ ಒತ್ತುವರಿ ಮಾಡ್ಕೊಂಡಿಲ್ಲ. ಉದಾಹರಣೆಗೆ ಒಂದು ಹಳ್ಳಿಯಲ್ಲಿ ಒಂದು ಗೋಮಾಳದಲ್ಲಿ 300 ಎಕರೆ ಇದೆ ಅಂತಂದರೆ ಒಂದು 100 ಎಕರೆ ಅರಣ್ಯದ್ದಿದೆ. ಇನ್ನು ಉಳಿಕೆದು ಗೋಮಾಳದವರು ಜನಗಳು ಗೋಮಾಳದಲ್ಲಿ ಹೋಗಿ ಇಲ್ಲೀಗಲ್ ಆಗಿ ಇದ್ದಾರೆ. ಕೆಲವರು ದಾಖಲೆ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಮಾಡ್ಕೊಂಡಿಲ್ಲ. ಆ ದಾಖಲೆ ಇರೋವಂಥವ್ರನ್ನೂ ಸಹ ಪೂರ್ತಿ ಗೋಮಾಳ ನಮಗೆ ಬೇಕು ಅಂತ ಹೇಳಿ ಅಷ್ಟೂ ಜಾಗನ ಒತ್ತುವರಿ ಮಾಡಿಕೊಂಡು ರೈತರಿಗೆ ರಾತ್ರೋರಾತ್ರಿ ಹೋಗಿ ಬೆಳೆ ಹಾಳು ಮಾಡಿ ಅವರು ಹೊಡೆದು ಬಡ್ದು ಎಳೆದಾಡಿ ಹೈಕೋರ್ಟಲ್ಲಿ ಸ್ಟೇ ಇದ್ರೂ ಕೂಡ ಸ್ಟೇ ಕಾಪಿನ ಹರಿದು ಬಿಸಾಕ್ತಾರೆ ಅವರು. ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಒಂದು ಹೈಕೋರ್ಟು ಸ್ಟೇ ಕಾಪಿನ, ಆರ್ಡರ್ ಕಾಪಿನ ಹರಿದು ಬಿಸಾಕ್ತಾರೆ ಅಂದರೆ ಜಿಲ್ಲಾ ಅರಣ್ಯಾಧಿಕಾರಿಗಳು ಮತ್ತು ಅವರ ಕೆಳ ಹಂತದ ಅಧಿಕಾರಿಗಳು ಯಾವ ಮಟ್ಟಕ್ಕೆ ತಯಾರಾಗಿ ನಿಂತಿದ್ದಾರೆ? ಕೋರ್ಟ್ಗೆ ಇವ್ರು ಗೌರವ ಕೊಟ್ಟಿಲ್ಲ ಅಂದರೆ ಇನ್ಯಾರು ಗೌರವ ಕೊಡ್ತಾರೆ? ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸರ್ಕಾರಿ ಜಾಗ ಮತ್ತು ಸರ್ಕಾರಿ ರಸ್ತೆಯಲ್ಲಿ ಅಕ್ರಮವಾಗಿ ಸೋಲಾರ್ ಪಾರ್ಕ್ ನಿರ್ಮಾಣಕ್ಕಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಿದ್ದು ಅನಿರೀಕ್ಷಿತ ಭೇಟಿ ನೀಡಿದ್ದ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದ ಸೋಲಾರ್ ಪ್ಯಾನೆಲ್ಗಳನ್ನು ಜೆಸಿಬಿಯಿಂದ ಪುಡಿ ಮಾಡಿಸಿದ್ದಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಹಾಗೂ ಒಳವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 16 ರೈತರ ಜಮೀನನ್ನು ಗುತ್ತಿಗೆ ಪಡೆದಿರುವ ಮೆಗಾ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ರೈತರಿಗೆ ಸರಿಯಾದ ತಿಳುವಳಿಕೆ ನೀಡದೆ ಹಣದ ಆಸೆ ತೋರಿಸಿ 28 ವರ್ಷಗಳಿಗೆ ಗುತ್ತಿಗೆ ಪಡೆದ ರೀತಿ ಅಗ್ರಿಮೆಂಟ್ ಮಾಡಿಸಿಕೊಂಡು ರೈತರ ಜಮೀನುಗಳ ಜೊತೆಗೆ ಸರ್ಕಾರಿ ಭೂಮಿಯನ್ನು ಕಬ್ಜಾ ಮಾಡಿ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಂದ ಅನುಮತಿ ಪಡೆಯದೆ ಸೋಲಾರ್ ಪಾರ್ಕ್ಗಳನ್ನು ನಿರ್ಮಿಸುತ್ತಿರುವ ಕಂಪನಿಯವರಿಗೆ ತಹಸೀಲ್ದಾರ್ ಕರೆ ಮಾಡಿದ್ರು ಸ್ಥಳಕ್ಕೆ ಬಾರದೆ ನಿರ್ಲಕ್ಷ್ಯ ತೋರಿದ್ದು ರೈತರು ನಮ್ಮ ಭೂಮಿಯನ್ನು ಕಡಿಮೆ ಬೆಲೆಗೆ ಗುತ್ತಿಗೆ ಪಡೆದಿದ್ದಾರೆ.
ಇದರಿಂದ ನಮಗೆ ಮೋಸ ಆಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸುವಂತೆ ಸೂಚಿಸಿರುವ ತಹಸೀಲ್ದಾರ್ ಅಕ್ರಮವಾಗಿ ನಿರ್ಮಾಣ ಮಾಡುತ್ತಿದ್ದ ಸೋಲಾರ್ ಪ್ಯಾನೆಲ್ಗಳನ್ನು ಜೆಸಿಪಿಯಿಂದ ತೆರವುಗೊಳಿಸಿದ್ದಾರೆ. ನಮಗೆ ನಕಾಶೆದಾರಿ ಬಿಡಿಸ್ಕೊಡ್ಬೇಕು ಸರ್. ಇಲ್ಲಿ ಬಂದಾಗ ಎಲ್ಲರೂ ಕಲ್ಲು ಮುಗಿದು ಬೇಲಿ ಎಲ್ಲ ಹಾಕ್ತಾರೆ. ಒಳನೆ ಇದು ಹುಲಿಕುಂಟೆ ಪಂಚಾಯತಿ ತಗೊಂಡು ಹಿಡಿದು ಸೊಣಹಳ್ಳಿ ಊರ್ಗಾನ ನಕಾಶೆದಾರಿ ಇದೆ ಸರ್. ನಮಗೆ ಬಿಡಿಸ್ಕೊಟ್ಟಿಂದ ಕೈ ಮುಗಿದು ಕೇಳ್ಕೊಂತ ಇದ್ದೀವಿ. ಎಲ್ಲರೂ ನಮ್ಮಲ್ಲಿ ತಗೋಬೇಡ ದನಕರ ಹೊಡೆಯೋಕ್ಕಾಗಲ್ಲ. ಒಂದು ರಾಗಿ ತೆನೆ ಕೊಯ್ದು ಒಂದು ಕಳೆ ಗಿಡ ಕಿತ್ಕೊಂಡು ಎಲ್ಲ ತಲೆ ಮೇಲೆ ಎತ್ಕೊಂಡೋಗ್ಬೇಕು, ಬದಿ ಮೇಲೆ ಹೋಗ್ಬೇಕು. ಅಲ್ಲಿ ಬಾವಿ ಬಿದ್ದು ಎದ್ದು ಆಗೋದಿಲ್ಲ. ರಾತ್ರಿ ಹೊತ್ತು ಹುಳ ಉಂಟ್ರೆ ಭಯ. ನಮಗೆ ನಕಾಶೆದಾರಿ ಅದು ಇದು ಎಲ್ಲ ಸೋಲಾರ್ ಹಾಕೊಂಡಾರ ಸರ್. ಹಾಕೊಂಡಾರ ಸರ್. ಬಿಡ್ತಾ ಇಲ್ಲ ಸರ್. ನಮ್ಮ ಜಮೀನು ಹಾಕೋಣದೆ ಅಂತ ಹೇಳಿ ಹಾಕೊಂಡಾರ ಸರ್. ಯಾರು ಹೊಲ್ದವ್ರು ಸರ್. ಹೊಲ್ದವ್ರೆಲ್ಲ 2 ಎಕರೆ 1 ಎಕರೆ 5 ಎಕರೆ 3 ಎಕರೆ ಹಿಂಗೆಲ್ಲ ಅವ್ರು ಹಾಕೊಂಡವ್ರೆ. ನಮಗೆ ಮೊದಲು ಗುಟ್ಟಿಗೆ ಗೋಮಾಳಕ್ಕೆ ನಮಗೆ ದಾರಿ ಬಿಡಿಸ್ಕೊಡ್ಲೇಬೇಕು ಸರ್. ಕೊಟ್ಟಿದ್ವಿ ಸರ್. ತಹಶೀಲ್ದಾರ್ ಕೊಟ್ಟಿದ್ವಿ ಸರ್. ಇವತ್ತು ಬಂದಿದ್ದಾರೆ ತಹಶೀಲ್ದಾರ್ ಬಿಡಿಸ್ಕೊಡ್ತಿದಾರಲ್ಲ. ಬಂದವ್ರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಹಾಡು ಹಗಲೇ ಇಂದು ಸಂಜೆ 4 ಗಂಟೆ ಸಮಯದಲ್ಲಿ ಮನೆಯ ಬೀಗ ಮುರಿದು ಚಿನ್ನಾಭರಣ ಸೇರಿದಂತೆ 3 ಲಕ್ಷ ರು ನಗದು ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ಅಣಕನೂರು ಕೇಂದ್ರ ಕಾರಾಗೃಹದ ಸಮೀಪ ನಡೆದಿದ್ದು ಪೊಲೀಸರ ನಿದ್ದೆಗೆಡಿಸಿದೆ. ಹಾಡು ಹಗಲೇ ಇಂದು ಸಂಜೆ 4 ಗಂಟೆ ಸಮಯದಲ್ಲಿ ಮನೆಯ ಬೀಗ ಮುರಿದು ಚಿನ್ನಾಭರಣ ಸೇರಿದಂತೆ 3 ಲಕ್ಷ ರು ನಗದು ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಹೊರವಲಯದ ಅಣಕನೂರು ಕೇಂದ್ರ ಕಾರಾಗೃಹದ ಸಮೀಪ ನಡೆದಿದ್ದು ಪೊಲೀಸರ ನಿದ್ದೆಗೆಡಿಸಿದೆ. ಮನೆ ಬೀಗ ಹಾಕಿ ಹೊರಗೆ ಹೋಗಿದ್ದನ್ನು ಗಮನಿಸಿರುವ ಕಳ್ಳರು ಮನೆ ಬೀಗ ಮುರಿದು ನಂತರ ಒಳ ಪ್ರವೇಶಿಸಿ ಮನೆಯಲ್ಲಿದ್ದ ಬೀರುವಿನ ಲಾಕರ್ ಮುರಿದು ಚಿನ್ನದ ಹಾರ, ಓಲೆ ಸೇರಿದಂತೆ 3 ಲಕ್ಷ ರು ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಣಕನೂರು ಕೇಂದ್ರ ಕಾರಾಗೃಹ ಸಮೀಪದ ಮನೆಯೊಂದರಲ್ಲಿ ನಡೆದಿದ್ದು, ಅಣಕನೂರು ಗ್ರಾಮದ ಮುನಿಯಪ್ಪ ಎಂಬುವರಿಗೆ ಸೇರಿರುವ ಈ ಮನೆಯಲ್ಲಿ ಕಳ್ಳತನ ನಡೆದಿದೆ. ಅದು ಬೆಂಡೆ ಸುಬಿಯಮ್ಮ. ಸ್ಥಳಕ್ಕೆ ಬೆರಳಚ್ಚು ತಜ್ಞರು ಶ್ವಾನದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಣಕನೂರಿನ ಸ್ವಲ್ಪ ದೂರದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ಇದ್ದು, ಈ ರಸ್ತೆಯಲ್ಲಿ ಪೊಲೀಸರು ತಿರುಗಾಡುತ್ತಲೇ ಇರುತ್ತಾರೆ. ಇನ್ನು ಪಕ್ಕದಲ್ಲೇ ಕೇಂದ್ರ ಕಾರಾಗೃಹ ಇದ್ದರೂ ಸಹ ಕಳ್ಳರು ತಮ್ಮ ಕೈಚಳಕ ತೋರಿರುವುದು ಗ್ರಾಮಸ್ಥರು ಹಾಗೂ ಪೊಲೀಸರಿಗೆ ನಿದ್ದೆಗೆಡಿಸಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಘಟನಾ ಸ್ಥಳಕ್ಕೆ ಹೆಚ್ಚುವರಿ ರಕ್ಷಣಾಧಿಕಾರಿ ಜಗನ್ನಾಥ್ ರೈ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ರಾತ್ರಿ ಚಳಿಯಿಂದ ತಪ್ಪಿಸಿಕೊಳ್ಳಲು ಖಾಸಗಿ ಬಸ್ನೊಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಮೆಕ್ಯಾನಿಕ್ ಹೃದಯಾಘಾತಕ್ಕೊಳಗಾಗಿ ಸಾವಿಗೀಡಾಗಿರುವ ಘಟನೆ ನಡೆದಿದ್ದು, ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಶಾಲಾ ಬಸ್ನಲ್ಲಿ ಮಲಗಿದ್ದ ವೇಳೆ ಮೆಕ್ಯಾನಿಕ್ಗೆ ಹೃದಯಾಘಾತವಾಗಿ ಸ್ಥಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ವಿಶ್ವೇಶ್ವರಯ್ಯ ಹೈಸ್ಕೂಲ್ ಬಳಿ ನಿಲ್ಲಿಸಿದ್ದ ಡಾಲ್ಫಿನ್ ಶಾಲಾ ಬಸ್ ಒಳಗೆ ವಿಶ್ರಾಂತಿ ಪಡೆಯುತ್ತಿದ್ದ ಮೆಕ್ಯಾನಿಕ್ ಬಸ್ನಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಚಿತ್ತೂರು ಮೂಲದ 45 ವರ್ಷದ ಮುನಿರಾಜು ಚಿಕ್ಕಬಳ್ಳಾಪುರ ನಗರದಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ರು. ರಾತ್ರಿ ಚಳಿಯಿಂದ ತಪ್ಪಿಸಿಕೊಳ್ಳಲು ಬಸ್ ಡ್ರೈವರ್ ರೆಹಮತ್ ಖಾನ್ ಅವರಿಗೆ ಇಲ್ಲಿ ಮಲಗುವಂತ ಅನುಮತಿ ನೀಡಿದ್ರು. ಆದರೆ ಆ ವಿಶ್ರಾಂತಿ ಜೀವವನ್ನೇ ಕಳೆದುಕೊಳ್ಳುವಂತಾಯಿತು. ಬೆಳಿಗ್ಗೆ ಬಸ್ ಡ್ರೈವರ್ ಬಾಗಿಲು ತೆರೆತಿದ್ದಂತೆಯೇ ಮುನಿರಾಜು ಪ್ರತಿಕ್ರಿಯೆ ನೀಡದೆ ಮಲಗಿರೋದು ಗಮನಕ್ಕೆ ಬಂತು. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪಿಎಸ್ಐ ಅಮರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹೃದಯಾಘಾತವೇ ಸಾವಿಗೆ ಕಾರಣ ಅಂತ ಶಂಕಿಸಲಾಗಿದೆ. ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ.
ಈ ಒಂದು ಘಟನೆ ಚಿಕ್ಕಬಳ್ಳಾಪುರ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಹಿರೇಬಿದನೂರು ಕೆಎಸ್ಆರ್ಟಿಸಿ ಡಿಪೋ ಬಳಿ ಇರುವ ಸೋಫಾ ಸೆಟ್ಗಳನ್ನು ರೆಡಿ ಮಾಡುವ ಫರ್ನಿಚರ್ ಫ್ಯಾಕ್ಟರಿಗೆ ಬೆಂಕಿ ತಗುಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸೋಫಾ ಸೆಟ್ ರೆಡಿ ಮಾಡುವ ವಸ್ತುಗಳು ಬೆಂಕಿಗೆ ಸುಟ್ಟು ಭಸ್ಮವಾಗಿದ್ದು ಮಾಲೀಕ ಕಂಗಾಲಾಗಿದ್ದಾರೆ. ಅಗ್ನಿ ಅವಘಡ ಒಂದರಲ್ಲಿ ಗೌರಿಬಿದನೂರಿನ ಫರ್ನಿಚರ್ ಫ್ಯಾಕ್ಟರಿ ಸುಟ್ಟು ಹೋಗಿದೆ. ಈ ಬಗ್ಗೆ ಫರ್ನಿಚರ್ ಫ್ಯಾಕ್ಟರಿ ಮಾಲೀಕ ಶೌಕತ್ ಖಾನ್ ಮಾತನಾಡಿ, ಫರ್ನಿಚರ್ ಸೋಫಾ ರೆಡಿ ಮಾಡುವ ಫ್ಯಾಕ್ಟರಿ ಮಾಡಿದ್ದೆವು. ಫ್ಯಾಕ್ಟರಿ ಹೊರಗಡೆ ಗಲೀಜು ಇದ್ದ ಕಾರಣ ಸ್ವಚ್ಛಗೊಳಿಸಲು ತಿಳಿಸಿದ್ದು ಸ್ವಚ್ಛತೆ ಮಾಡುವಾಗ ಬೆಂಕಿ ಇಟ್ಟಿದ್ದು. ಫ್ಯಾಕ್ಟರಿ ಒಳಗಡೆ 4 ಜನ ಯುವಕರು ಕೆಲಸ ಮಾಡುತ್ತಿದ್ರು. ಬುಲೆಟ್ ಬೈಕ್ ಮತ್ತು ಸುಮಾರು 80 ಲಕ್ಷ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿದೆ. ಸಾಲ ಸೋಲ ಮಾಡಿ ಹಣ ತಂದು ಹಾಕಿದ್ದೇ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನಗರಸಭೆ ವತಿಯಿಂದ ಲೈಸೆನ್ಸ್ ಪಡೆದುಕೊಳ್ಳಲು ಇಂದು ನಗರಸಭೆಯವರು ಫ್ಯಾಕ್ಟರಿ ಬಳಿ ಬಂದಿದ್ರು. ಹಣ ಕಟ್ಟುವಷ್ಟರಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿತ್ತು. ಅಷ್ಟರಲ್ಲಿ ಅಗ್ನಿಶಾಮಕ ದಳ ಅವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುತ್ತಿದ್ದಾರೆ ಎಂದರು. ಫರ್ನಿಚರ್ ಅಂಗಡಿ ಮಾಡಿದ್ದೆ. ಸೋಫಾ ಸೆಟ್ ರೆಡಿ ಆಗೋದು, ಸೋಫಾ ಕಮ್ ಬೆಡ್ಡು ಅಂತವೆಲ್ಲ ರೆಡಿ ಆಗೋದು. ಒಂದು 70 ಲಕ್ಷ ನಾನು ಬಂಡವಾಳ ಹಾಕಿದೆ ಸರ್. ಕ್ಲೀನಾಗಿ ಸುಟ್ಟೋಗ್ಬಿಟ್ಟಿದೆ. ಯಾವ ತರ ನಗರಸಭೆ ಅವ್ರು ಬೆಂಕಿ ಇಕ್ಕಿರೋದು ಈಚೆಗಡೆ, ಹಂಗಾಗಿ ಎಲ್ಲ ಒಳಗಡೆಗೆಲ್ಲ ಓಟೋಗಿ ಕ್ಲೀನಾಗಿ ಹೊಟ್ಟೋಗಿದೆ ಸರ್. ಕೆಲಸ ಮಾಡ್ತಾ ಇದ್ರು ಸರ್. 3 ಜನ ಕೆಲಸ ಮಾಡ್ತಾ ಇದ್ರು. ಅವರು ಸುಟ್ಟೋಗಿದ್ರೆ ನಾನೇನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಎಲ್ಲ ಕ್ಲೀನಾಗಿ ಹೊರಟೋಗಿದೆ. ಕೆಲಸ ಮಾಡ್ತಾ ಇದ್ರು. ಈಚೆಗಡೆ ಬೆಂಕಿ ಇಕ್ಕಿರೋದು, ಈಚೆಗಡೆ ಬೆಂಕಿ ಇಕ್ಕಿದ್ದಾರೆ. ಬಚಾಗಿದ್ದಾರೆ ಸರ್. ಈಚೆಗೆ ಬಂದ್ಬಿಟ್ಟು ಅವ್ರು ಓಡ್ ಬಂದಿದ್ದಾರೆ. ಟೋಟಲ್ ಎಷ್ಟು? CC ಕ್ಯಾಮ್ರಾ ಅಲ್ಲಿ ನೋಡ್ತಾನೆ ಇದ್ದೆ, ಬಟ್ ಅದು ಬ್ಲರ್ ಆಗಿ ಕಾಣಿಸ್ತಾ ಇದೆ. ಹೊಗೆ ಎಲ್ಲ ಒಳಗಡೆ ಹೊಟ್ಟೋಗಿದೆ. ಅದು ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ, ಹಂಗಾಗಿ ಫಾಸ್ಟಾಗಿ ಅಂಟ್ಕೊಬಿಟ್ಟಿದೆ ಸರ್ ಎಲ್ಲ. ಟೋಟಲ್ ಎಷ್ಟು? 70-75 ಲಕ್ಷ ಸರ್ ನನ್ನ ಬಡವಾಲ. ಅದು 1 ಕೋಟಿ ನನಗೆ ಸಾಲನೇ ಇದೆ ಸರ್. 1 ಕೋಟಿ ಇದೆ ಸರ್. ತಗೊಂಡು ಬಂದು ಇಲ್ಲಿ ಹಾಕಿದ್ದೀನಿ. ನಗರಸಭೆ ಪೌರಾಯುಕ್ತ ರಮೇಶ್ ಮಾತನಾಡಿ, ಹಿರೇಬಿದನೂರು ಬಳಿ ಫರ್ನಿಚರ್ ಅಂಗಡಿ ಸುಟ್ಟು ಹೋಗಿದ್ದು ಕಾರಣ ತಿಳಿದು ಬಂದಿಲ್ಲ. ಅಂಗಡಿಯವರು ಲೈಸೆನ್ಸ್ ಮಾಡಿಸಿಕೊಂಡಿದ್ರೆ ಅನುಕೂಲವಾಗುತ್ತಿತ್ತು. ಹಾಗಾಗಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಹೇಳುವುದೇನೆಂದ್ರೆ, ಯಾವುದೇ ಅಂಗಡಿ ತೆರೆಯಬೇಕಾದ್ರೆ ನಗರಸಭೆ ವತಿಯಿಂದ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಈಗ ಅವರಿಗೆ 80 ಲಕ್ಷ ನಷ್ಟವಾಗಿದೆ ಎಂದು ಹೇಳುತ್ತಿದ್ದಾರೆ. ಲೈಸೆನ್ಸ್ ಇದ್ದಿದ್ರೆ ಅಷ್ಟು ಹಣ ಬರುತ್ತಿತ್ತು ಎಂದು ತಿಳಿಸಿದ್ರು. ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ, ಅಗ್ನಿಶಾಮಕ ದಳ ಸೇರಿದಂತೆ ನಗರಸಭೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 30 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡು ಇಬ್ಬರನ್ನು ಬಂಧಿಸಿರುವ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಗಾಂಜಾ ಅಕ್ರಮ ಸಾಗಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಕಾರಿನಲ್ಲಿ ಗಾಂಜಾ ಸಾಗಿಸುತ್ತಿದ್ದ ಇಬ್ಬರನ್ನ ಬಂಧಿಸಿದ್ದು ಸುಮಾರು 30 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಅಕ್ರಮ ಗಾಂಜಾ ಮಾಫಿಯಾ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೆ ವೆಂಕಟಾಪುರದ ಬಳಿ ಸಂಶಯಾಸ್ಪದವಾಗಿ ಸಂಚರಿಸುತ್ತಿದ್ದ ಕಾರಿನ ಮೇಲೆ ದಾಳಿ ನಡೆಸಿದ ಪೊಲೀಸರು ಬೃಹತ್ ಪ್ರಮಾಣದ 30 ಕೆಜಿ ಗಾಂಜಾ ಬಯಲಿಗೆಳೆದು ಇಬ್ಬರನ್ನ ಸ್ಥಳದಲ್ಲೇ ಬಂಧಿಸಿದ್ದಾರೆ. ಪೊಲೀಸರಿಗೆ ಬಂದಿದ್ದ ಖಚಿತ ಮಾಹಿತಿಯ ಮೇರೆಗೆ ಈ ಕಾರ್ಯಾಚರಣೆ ನಡೆಸಲಾಗಿದ್ದು, ಬಂಧಿತರು ಆಂಧ್ರಪ್ರದೇಶದ ಮೂಲದವರು ಎನ್ನಲಾಗಿದೆ. ಕಾರಿನಲ್ಲಿ ಪ್ಯಾಕ್ ಮಾಡಿದ್ದ ಗಾಂಜಾಗೆ ಅಂದಾಜು 15 ಲಕ್ಷ ರೂಪಾಯಿ ಮಾರುಕಟ್ಟೆ ಮೌಲ್ಯ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಘಟನೆಯಲ್ಲಿ ಬಳಸಿದ ಕಾರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರ ಕಾರ್ಯವನ್ನ ಪ್ರಶಂಸಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಹೆಲ್ಮೆಟ್ ಜಾಗೃತಿ ಜಾಥಾವನ್ನು ಗೌರಿಬಿದನೂರಿನಲ್ಲಿ ಏರ್ಪಡಿಸಲಾಗಿತ್ತು.
ನಮ್ಮ ಅನಿಯ ಮಕ್ಕಳವರಲ್ಲಿ ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ರೂಪಿಸುವುದಕ್ಕಾಗಿ ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಡಾಕ್ಟರ್ ಎಚ್ಎನ್ ಕಲಾಭವನದವರೆಗೆ ಜಾಗೃತಿ ಜಾಥಾ ಏರ್ಪಡಿಸಲಾಗಿತ್ತು. ಜಾಥಾದಲ್ಲಿ ಟ್ರಸ್ಟ್ ಕಾರ್ಯಕರ್ತರು ಮತ್ತು ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು. ಕೆಲವರು ಬೈಕ್ಗಳಲ್ಲಿ ಆಗಮಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದ್ರು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಿ ಕಾಂತರಾಜು, ಸಂವಿಧಾನವನ್ನು ಸಮರ್ಪಿಸಿಕೊಂಡ ಈ ದಿನವು ಭಾರತೀಯರೆಲ್ಲರ ಪಾಲಿಗೆ ಮಹತ್ವದ ದಿನವಾಗಿದೆ. ಇಂತಹ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಸಲುವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇಲ್ಲಿ ರಕ್ತದಾನ ಮಾಡಿದವರಿಗೆ ಹೆಲ್ಮೆಟ್ ಉಚಿತವಾಗಿ ನೀಡಲಾಗುತ್ತಿದೆ. ಹೆಲ್ಮೆಟ್ ಕೇವಲ ಒಂದು ವಸ್ತುವಾಗಿರದೆ ಜೀವರಕ್ಷಕವಾಗಿದೆ ಎಂದರು. ಇವತ್ತು ಗೌರಿಬಿದನೂರು ತಾಲೂಕಿನ ಗೌರಿಬಿದನೂರು ಗ್ರಾಮಾಂತರ ಹಾಗೂ ಗೌರಿಬಿದನೂರು ನಗರ ಠಾಣೆಯಿಂದ ನಮ್ಮ ಪೊಲೀಸ್ ಹಾಗೂ ಸಂಕಲ್ಪ ಫೌಂಡೇಶನ್ ಕಡೆಯಿಂದ ಒಂದು ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮ ಮತ್ತು ಸಂಕಲ್ಪ ಫೌಂಡೇಶನ್ ಅವರೊಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಟಿದೆ ಮತ್ತು ಅವರು ಹೆಲ್ಮೆಟ್ ಯಾರು ಬ್ಲಡ್ ಕೊಡ್ತಾರೆ ಅವರಿಗೆ ಹೆಲ್ಮೆಟ್ನ ವಿತರಣೆ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಇವತ್ತೊಂದು ಹೆಲ್ಮೆಟ್ ಅವೇರ್ನೆಸ್ ಒಂದು ಕ್ಯಾಂಪೇನ್ ಮಾಡಬೇಕಾಗಿ ಒಂದು ನಮ್ಮ ಹಿರಿಯ ಅಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಅದರೊಳಗೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ನೀವು ಗೊತ್ತಿರ್ತೀರಿ. ಅದು ನಂತರ ಬಸ್ ಕಟ್ಕೊಂಡು ಕೂತಿರ್ತಾರೆ, ನನಗೆ ಏನೋ ಗೊತ್ತಾಗುತ್ತೆ, ಈ ಮಸಲಿ ಗೊತ್ತಾಗುತ್ತೆ. ಜಾಗೃತಿ ಜಾಥಾಗೆ ಸಿಪಿಐ ಅಂಜನಕುಮಾರ್ ಚಾಲನೆ ನೀಡಿದ್ರು. 104 ಯೂನಿಟ್ ರಕ್ತ ಸಂಗ್ರಹವಾಯಿತು. ಸಮಾರಂಭದ ಅಂಗವಾಗಿ ಏರ್ಪಡಿಸಿದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನದ ಜೊತೆಗೆ ಹೆಲ್ಮೆಟ್ ವಿತರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಬಿಎಚ್ ಅಂಜಿನಪ್ಪ, ನಿವೃತ್ತ ಪ್ರಾಂಶುಪಾಲೆ ಡಾಕ್ಟರ್ ಸಿ ನಾಗರತ್ನ, ಪ್ರಾಂಶುಪಾಲೆ ಡಾಕ್ಟರ್ ಶೈಲಜಾ, ಚೈತ್ರ, ಕಾಂತರಾಜು, ನಾಗಾರ್ಜುನ, ಪಿಎಸ್ಐಗಳಾದ ಗೋಪಾಲ್, ರಮೇಶ್ ಗುಗ್ಗರಿ ಇದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ನಮ್ಮ ಅನಿಯ ಮಕ್ಕಳವರಲ್ಲಿ ಮತ್ತು ವೇದಿಕೆಯಲ್ಲಿರ್ತಕ್ಕಂತಹ ರೂಪಿಸುವುದಕ್ಕಾಗಿ ವಾಹನ ಚಾಲನೆ ವೇಳೆ ಹೆಲ್ಮೆಟ್ ಹಾಕುವುದು ಅತ್ಯಂತ ಸುರಕ್ಷತೆ ನೀಡಲಿದ್ದು, ಪಡೆದುಕೊಂಡ ಹೆಲ್ಮೆಟ್ಗಳನ್ನು ಮನೆಯಲ್ಲಿ ಇಡದೆ ಚಾಲನೆ ಸಮಯದಲ್ಲಿ ಕಡ್ಡಾಯವಾಗಿ ಬಳಸಿ ಜೀವ ರಕ್ಷಿಸಿಕೊಳ್ಳಿ ಎಂದು ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಸಲಹೆ ನೀಡಿದರು. ಕೋಲಾರ ನಗರದ ಸಂಚಾರಿ ಪೊಲೀಸ್ ಠಾಣೆ ಆವರಣದಲ್ಲಿ ಗುರುವಾರ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 100 ಮಂದಿಗೆ ಉಚಿತ ಹೆಲ್ಮೆಟ್ಗಳನ್ನು ವಿತರಿಸಿ ಟ್ರಸ್ಟ್ ಅಧ್ಯಕ್ಷ ಲಿಂಗಾಪುರ ಕೃಷ್ಣಪ್ಪ ಮಾತನಾಡಿ, 2017ರಲ್ಲಿ ನನ್ನ ಮಗ ಅಪಘಾತದಲ್ಲಿ ನಿಧನ ಹೊಂದಿದ್ದು, ಅಂದಿನಿಂದ ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಜನವರಿ 2ರಂದು 300ರಿಂದ 500 ಹೆಲ್ಮೆಟ್ ವಿತರಣೆ ಮಾಡಿಕೊಂಡು ಬರಲಾಗುತ್ತಿದೆ. ಕೋಲಾರದಲ್ಲಿ ಅನುಕೂಲವಾಗಲಿ ಎಂದು ಇಲ್ಲಿಯೂ ವಿತರಣೆ ಮಾಡಲಾಗಿದ್ದು, ಹೆಲ್ಮೆಟ್ಗಳನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡಬೇಡಿ, ಬಳಸಿಕೊಳ್ಳಿ, ಪೊಲೀಸ್ ಇಲಾಖೆಗೂ ಸಹಕರಿಸಿ ಎಂದರು. 2017ರಲ್ಲಿ ನಮ್ಮ ಹುಡುಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಪ್ರತಿ ವರ್ಷ ನಾವು ಜನವರಿ 2ನೇ ತಾರೀಕು ಮಾಲೂರು ತಾಲೂಕಲ್ಲಿ 300ರಿಂದ 500 ಹೆಲ್ಮೆಟು ವಿತರಣೆ ಮಾಡ್ತಾ ಇದ್ವಿ. ನಮ್ಮ ಕೋಲಾರಲ್ಲೂ ಮಾಡಿದ್ರೆ ಯಾರು ಮಕ್ಕಳಿಗೆ ಈಜಾಗಲಿ ಯಾರಿಗಿದೆಯೋ ತೊಂದರೆ ಆಗದಿರ ಇರಲಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ ತಕ್ಷಣ ನಾವು ಏನಕ್ಕೆ ಇದು ಮಾಡಿದ್ವಿ ಅಂದರೆ ಉಪಯೋಗ ಆಗಬೇಕು, ಯಾರಿಗನ ಆಗಲಿ ಉಪಯೋಗ ಆಗಬೇಕು. ಆಮೇಲೆ ಮತ್ತೆ ನೀವು ಅಷ್ಟೇ ಹೆಲ್ಮೆಟ್ ತಗೊಂಡೋಗಿ ಮನೆಗಳಲ್ಲಿ ಮಡಗಿ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಹೆಲ್ಮೆಟ್ ತಗೊಳ್ಳಿ, ಯಾರೋ ಅನುಕೂಲ ಇರೋವಂಥವ್ರು ಹೆಲ್ಮೆಟ್ಗಳು ತಗೊಳ್ರಿ, ಹಾಕ್ಕೊಳ್ಳಿ. ಅದು ನಮಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರೆ ಅವರು. ಡಿವೈಎಸ್ಪಿ ಎಂಎಚ್ ನಾಗ್ತೆ ಮಾತನಾಡಿ, ಹೆಲ್ಮೆಟ್ ಡಿಸೆಂಬರ್ 1ರಿಂದ ಕಡ್ಡಾಯವಲ್ಲ, ಪ್ರತಿನಿತ್ಯವೂ ಕಡ್ಡಾಯ. ಅದಕ್ಕಾಗಿ 2-3 ತಿಂಗಳಿಂದ ಪ್ರಯತ್ನ ಮಾಡಿದ್ದೇವೆ. ಅಪಘಾತಗಳಲ್ಲಿ ಕೋಲಾರವು ರಾಜ್ಯದಲ್ಲಿ 8ನೇ ಸ್ಥಾನ ಪಡೆದಿದೆ. 4,000 ಅಪಘಾತಗಳಲ್ಲಿ 200ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಎಂದರು. ಕೋಲಾರ ಜಿಲ್ಲೆ ತಗೊಂಡ್ರೆ ನಮ್ಮ ರಾಜ್ಯದಲ್ಲಿ 8ನೇ ಸ್ಥಾನ ಪಡೆದುಕೊಂಡಿದೆ ಟೂ ವೀಲರ್ ಆಕ್ಸಿಡೆಂಟ್ಸ್ ಅಲ್ಲಿ. ಅದರಲ್ಲಿ ಎಷ್ಟು ಡೆತ್ಸು? 279. ನಾವೇನಕ್ಕೆ ಈ ರೀತಿ ಕಾಳಜಿ ವಹಿಸಿ ಏನಕ್ಕೆ? ಅದು ನಿಮ್ಮ ಜೀವ, ನಮ್ಮ ಜೀವನ. ಡಿಸೆಂಬರ್ 1 ಬೇಕಿದ್ರೆ ಹೆಲ್ಮೆಟ್ ಇಲ್ಲಂದ್ರೆ ನಾವೇ ಹೆಲ್ಮೆಟ್ ಕೊಡಿಸ್ತೀವಿ ದಯವಿಟ್ಟು. ಯಾಕಂದ್ರೆ ಯು ಹ್ಯಾವ್ ಟು ಸೆಟ್ ಎಕ್ಸಾಂಪಲ್ಸ್. ನೀವು ಎಕ್ಸಾಂಪಲ್ಸ್ನ ಸೆಟ್ ಮಾಡಬೇಕು ಸಮಾಜಕ್ಕೆ. ನಾವೇನಕ್ಕೆ ಹೇಳ್ತಾ ಇದೀವಿ? ನಮಗೋಸ್ಕರ ಹೇಳ್ತಾ ಇದೀವ? ನಿಮ್ಮ ತಲೆ
ನಿಮ್ಮ ಸುರಕ್ಷಿತವಾಗಿ ನಾವು ಇಷ್ಟೆಲ್ಲ ಪ್ರಯತ್ನ ಪಡೋದು, ಇಷ್ಟೊಂದೆಲ್ಲ ಶ್ರಮ ಪಡೋದು. ಈ ವೇಳೆ ಇನ್ಸ್ಪೆಕ್ಟರ್ ಎಂಜೆ ಲೋಕೇಶ್, ಸಂಚಾರಿ ಠಾಣೆ ಪಿಎಸ್ಐ ಭಾರತಿ ಮಾತನಾಡಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಬುಧವಾರ ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಸಮಿತಿಯ ಮುಖಂಡರು ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡಿದರು. ಸಿಪಿಐಎಂ ತಾಲೂಕು ಸಮಿತಿ ಕಾರ್ಯದರ್ಶಿ ಎಂಎನ್ ರಘುರಾಮ್ ರೆಡ್ಡಿ ಮಾತನಾಡಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ರಚನೆ ಮಾಡಿದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಸಮಾನತೆ, ಭ್ರಾತೃತ್ವ, ಜಾತೀಯತೆಯಿಂದ ಇರಬೇಕು ಎಂದು ತಿಳಿಸಿದೆ. ಆದರೆ ಇದೀಗ ದೇಶದಲ್ಲಿ ಸಂವಿಧಾನದ ಆಶಯಗಳ ಮೇಲೆ ದಾಳಿ ನಡೆದಿದೆ. ಮನುವಾದಿಗಳು ಸಂವಿಧಾನವನ್ನು ತೆಗೆದುಹಾಕಬೇಕು, ಬದಲಾಯಿಸಬೇಕು, ಜಾತಿ ಧರ್ಮಗಳ ನಡುವೆ ಕೋಮು ಸಂಘರ್ಷ ಸೃಷ್ಟಿಸಿ ಸಂವಿಧಾನದ ಹಕ್ಕುಗಳನ್ನು, ಆಶಯಗಳನ್ನು ತೆಗೆದುಹಾಕಲು ಹೊರಟಿರುವುದು ಖಂಡನೀಯ ಎಂದರು. ಈ ವೇಳೆ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರಾದ ಬಿಳ್ಳೂರು ನಾಗರಾಜ್, ತಾಲೂಕು ಸಮಿತಿ ಸದಸ್ಯರಾದ ಅಶ್ವತ್ಥಪ್ಪ, ಡಿಟಿ ಮುನಿಸ್ವಾಮಿ, ಜಿ ಕೃಷ್ಣಪ್ಪ, ಸೋಮಶೇಖರ್, ರಮಣಪ್ಪ, ಇಮ್ರಾನ್ ಮತ್ತಿತರರು ಇದ್ದರು. ಪಿಂಜಾರ ಪಂಗಡದ ಪ್ರವರ್ಗ 1ರ ಮೀಸಲಾತಿ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ಆಗ್ರಹಿಸಿ ತಮಟೆ ಬಾರಿಸುವ ಮೂಲಕ ಕೋಲಾರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನೆ ನಡೆಸಿ ಎಡಿಸಿ ಮಂಗಳರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್ ಮಾತನಾಡಿ, ಕರ್ನಾಟಕ ಪಿಂಜಾರ ನದಾಬ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ಹೋರಾಟದಿಂದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವರ್ಗ 1ರ ಜಾತಿ ಪ್ರಮಾಣ ಪತ್ರ ನೀಡಲು ಜಿಲ್ಲಾಧಿಕಾರಿಗಳಿಂದ ಆದೇಶ ಮಾಡಿದ್ದು, ಸಂಬಂಧಿಸಿದಂತೆ ಇದುವರೆಗೂ ಪಿಂಜಾರ ನದಾಬ್ ಸಮುದಾಯಗಳಿಗೆ ಜಾತಿ ಪ್ರಮಾಣ ಪತ್ರ ನೀಡಿಲ್ಲ. ಜಿಲ್ಲೆಯ ಎಲ್ಲ ತಹಸೀಲ್ದಾರ್ಗಳಿಗೆ ಪ್ರಮಾಣ ಪತ್ರ ನೀಡಲು ಜಿಲ್ಲಾಧಿಕಾರಿ ಆದೇಶಿಸಲು ಮನವಿ ಮಾಡಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರುಗಳಾದ ಶಫಿ, ಅಬ್ದುಲ್ ಲತೀಫ್, ಸಹ ಕಾರ್ಯದರ್ಶಿ ಇಲಿಯಾಜ್ ಅಹಮದ್, ನಿರ್ದೇಶಕ ರಸೂಲ್ ಸಾಬ್, ಸಮುದಾಯದ ಮುಖಂಡರಾದ ಇಸ್ಮಾಯಿಲ್, ರಾಜಾ ಸಾಬ್, ಕಲೀಮುಲ್ಲಾ, ನೂರುಲ್ಲಾ ಮತ್ತಿತರರು ಇದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಂತರ್ಜಲ ಮತ್ತು ಕುಡಿಯುವ ನೀರಿಗಾಗಿ ಬಾಗೇಪಲ್ಲಿ ಬಳಿ ಬೃಹತ್ ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಶಾಸಕ ಸುಬ್ಬಾರೆಡ್ಡಿಯಿಂದ ಪರಿಶೀಲನೆ. 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ತೆರಳಿದ ಶಾಸಕರು. ಹಳೆ ವೈಷಮ್ಯ, 2 ಕುಟುಂಬಗಳ ನಡುವೆ ಮಾರಾಮಾರಿ. ಗ್ರಾಮದಲ್ಲಷ್ಟೇ ಅಲ್ಲದೆ ಆಸ್ಪತ್ರೆಯ ಬಳಿಯೂ ಗಲಾಟೆ. ತೀವ್ರವಾಗಿ ಗಾಯಗೊಂಡ 4 ಬೆಂಗಳೂರಿಗೆ ರವಾನೆ. ರೈತರು ಎಎಪಿ ಕಾರ್ಯಕರ್ತರಿಂದ ಅನಿರ್ದಿಷ್ಟಾವಧಿ ಧರಣಿ. ಪೆಂಡಾಲ್ ಹಾಕುವ ವಿಚಾರವಾಗಿ ಪೊಲೀಸರ ನಡುವೆ ಮಾತಿನ ಚಕಮಕಿ. ಅಕ್ರಮವಾಗಿ ನಿರ್ಮಿಸಿದ್ದ ಸೋಲಾರ್ ಪಾರ್ಕ್ ನಿರ್ಮಾಣ ಜಾಗಕ್ಕೆ ತಹಸೀಲ್ದಾರ್ ಭೇಟಿ. ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿದ್ದ ಸೋಲಾರ್ ಪ್ಯಾನೆಲ್ಗಳನ್ನು ಜೆಸಿಬಿಯಿಂದ ಪುಡಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.